ತೊಗರಿಯ ನಾಡು ಕಲಬುರಗಿ. ತೊಗರಿ ಬೆಳಿಬೇಕಾದ್ರೆ ಸೂಕ್ತವಾದ ಮಣ್ಣು ಯಾವುದಪ್ಪ ಅಂದ್ರೆ ಕಪ್ಪು ಮಣ್ಣು. ನಮ್ಮ ಭಾಗದೊಳಗೆ ಕಪ್ಪು ಮಣ್ಣು ಬಹಳಷ್ಟು ಇರೋದ್ರಲಿಂತ ತೊಗರಿ ಕೂಡ ಬಹಳಷ್ಟು ನಮ್ಮ ಕಡೆ ಬೆಳಿತಾರ. ಈ ತೊಗರಿ ಕಾಳುಗಳು ಬೇಳೆ ರೂಪಕ್ಕೆ ಬರ್ಬೇಕಂತ ಹೇಳಿದ್ರೆ ಮಿನಿಮಮ್ 7 days ಆದರೂ ಟೈಮ್ ಬೇಕಾಗ್ತದೆ. ಸೊ ಇದು ಡೀಟೇಲ್ ಆಗಿ ತೋರಿಸ್ಬೇಕು ಅಂತ ಹೇಳಿ ಶ್ರೀ ತಿರುಮಲ ಡಾಲ್ ಇಂಡಸ್ಟ್ರಿಗೆ ನಾನು ನಿಮಗೆ ಇವತ್ತು ಕರ್ಕೊಂಡು ಬಂದೀನಿ. ಡೀಟೇಲ್ ಆಗಿ ತೊಗರಿ ಯಾವ ರೀತಿ ರೆಡಿ ಆಗ್ತದೆ ಅಂತ ಹೇಳಿ ಈ ವಿಡಿಯೋ ಒಳಗೆ ತೋರಿಸ್ತೀನಿ. ಈ ಪ್ರೊಸೀಜರ್ದು ಫಸ್ಟ್ ಸ್ಟೆಪ್ ಏನಾಗಿರ್ತದ ಅಂತ ಹೇಳಿದ್ರೆ ತೊಗರಿ ತರೋದು. ಅಂದರೆ ರೈತರ್ಲಿಂತ ಇವ್ರು ಏನು ಮಾಡ್ತಾರೆ, ಡೈರೆಕ್ಟಾಗಿ ತೊಗರಿ ಖರೀದಿ ಮಾಡ್ತಾರೆ. ಆ ತಂದಿರೋಂಥ ತೊಗರಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸ್ಟೀಮ್ ಕೊಡ್ತಾರೆ. ಸ್ಟೀಮ್ ಎದ್ರ ಸಲುವಾಗಿ ಕೊಡ್ತಾರೆ ಅಂತ ಹೇಳಿದ್ರೆ ತೊಗರಿ ಮೇಲಿರೋಂಥ ಸಿಪ್ಪೆ ಈಸಿಲಿಂತ ಬಿಚ್ಚಬೇಕು ಅಂತ ಹೇಳೋ ಒಂದು ಕಾರಣದಿಂದ ಸ್ಟೀಮ್ ಕೊಟ್ಟು ಮೂವ್ ಮಾಡ್ತಾರೆ. ಅದು ಆದಮೇಲೆ ನೆಕ್ಸ್ಟ್ ಪ್ರೊಸೀಜರೇ ತೊಗರಿ ಪೀಸ್ ಮಾಡೋದು, ಅಂದ್ರೆ ಒಡೆಯೋದು. ಅದು ಒಡೆದ್ಮೇಲೆ ಒಂದು ತೊಗರಿ ಒಳಗೆ 2 ಪೀಸ್ ಆಗ್ತದ. ಆದ್ಮೇಲೆ ಏನಾಗ್ತದ ಅಂತ ಹೇಳಿದ್ರೆ ಆ ತೊಗರಿ ಸಿಪ್ಪೆ ಸಪ್ರೇಟ್ ಆಗ್ತದ, ಮತ್ತಂಗೆ ಸಣ್ಣ ಸಣ್ಣ ಬೀಜಗಳು ಸಪ್ರೇಟ್ ಆಗ್ತದೆ. ಹಿಟ್ಟಾಗಿರ್ತಾವಲ್ಲ ಕೆಲವೊಂದು, ಅದು ಕೂಡ ಸಪ್ರೇಟಾಗಿ ಬರ್ತದೆ. ಈ ಬೇಳೆ ಎಲ್ಲ ಸಪ್ರೇಟ್ ಆದ್ಮೇಲೆ ಇದ್ರೊಳಗಿರೋಂಥ ವೇಸ್ಟೇಜ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದೂ ಕೂಡ ಒಂದು ಕಡೆ ಸಪ್ಲೈ ಆಗ್ತದೆ. ಅದು ಸಪ್ಲೈ ಆಗಿ ಒಂದು ಕಡೆ ಜಮಾ ಮಾಡಿ ಅದು ಕೂಡ ಪ್ರಾಣಿಗಳಿಗೆ, ಹಸು ಎಮ್ಮೆಗಳಿಗೆಲ್ಲನೂ ಅದು ಆಹಾರವಾಗಿ ಯೂಸ್ ಮಾಡ್ತಾರೆ. ಈ ತಿರುಮಲ ದಾಲ್ ಇಂಡಸ್ಟ್ರಿ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಕಳೆದ 80-90 ವರ್ಷಗಳಿಂದ ನಮ್ಮ ಕಲಬುರಗಿ ಮಂದಿಗೆಲ್ಲ ಒಳ್ಳೆ ಕ್ವಾಲಿಟಿ ಆದಂಥ ತೊಗರಿ ಬೇಳೆ ಸಪ್ಲೈ ಮಾಡ್ಕೊಂಡು ಹೊಂಟಾರ. ಅಂದ್ರೆ ಈಗಿರೋಂಥ ಓನರ್ ಏನಾರ ಅಲ್ಲ, ಅವರು 3rd ಜನರೇಷನ್ ಅಂತ. ಅಂದ್ರೆ ಹಿಂದಕ್ಕಿಂತ ನಡ್ಕೊಂಡು ಬಂದಂಥ ಬಿಸ್ನೆಸ್ ಅವರು ಕಂಟಿನ್ಯೂ ಮಾಡ್ಕೊಂಡು ಹೊಂಟಾರ. ಇನ್ನು ಕಲಬುರಗಿ ಮಂದಿಗೆಲ್ಲ ಕೂಡ ಕಲಬುರಗಿ ಅರ್ಧಕ್ಕರ್ಧ ಇವ್ರದ್ದು ತೊಗರಿ ಬೇಳೆನೇ ಸಪ್ಲೈ ಆಗ್ತಾವಂತ. ಅಂದ್ರೆ ಕ್ವಾಲಿಟಿ ಇರೋಂಥ ತೊಗರಿ ಬೇಳೆ ಇವರು ಸಪ್ಲೈ ಮಾಡ್ಕೊಂಡು ಹೊಂಟಾರ. ನೋಡಿದ್ರಿ ಅಲ್ಲ ನಮ್ಮ ಜಿಲ್ಲೆಗೆ ಗುರುತಾದಂಥ ತೊಗರಿಬೇಳೆ ಯಾವ ರೀತಿ ರೆಡಿ ಆಗ್ತಾವ ಅಂತ ಹೇಳಿ. ನನ್ನ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಎಲ್ಲರಿಗೂ ಬಾಯ್.